ಪ್ರಪಂಚ ಪರ್ಯಟನೆ. ನಾವು ಒಳ್ಳೆಯದಾಗಬೇಕಾದ್ರೆ ದೇಶ ಒಳ್ಳೆಯದಾಗಬೇಕಾದ್ರೆ ನಾವು ಕಲ್ತ್ಕೊಬೇಕು. ನಾವು ಇಲ್ಲೇನು ಮಾಡ್ತೇವೆ, ಪ್ರತಿ ವರ್ಷವೂ ಬೇಕಾದ್ರೆ ಶ್ರಾವಣ ಮಾಸದಲ್ಲಿ ಅಥವಾ ಬೇರೆ ಒಂದು ಒಳ್ಳೊಳ್ಳೆ ಸಂದರ್ಭದಲ್ಲಿ ನಾವು ತುಂಗಾ ನದಿ ಬಾಗಿನ ಬಿಡ್ತೇವೆ. ಸರಿ, ಪೂಜ್ಯತೆಯೂ ಇದೆ, ಕಾಶಿಯಲ್ಲಿ ಹೇಗಿದೆ, ಈಗ ಸ್ವಲ್ಪ ಪರವಾಗಿಲ್ಲ. ಆದರೆ ಅಷ್ಟು ಮಾಡಿದ್ರೆ ಸಾಕ, ತಾತ್ಪರ್ಯ ಅಲ್ಲ. ದೈವತ್ವವನ್ನ ನದಿಯಲ್ಲಿ ನೋಡುವ ತಾತ್ಪರ್ಯ ಏನು ಗೊತ್ತುಂಟ, ಅದನ್ನು ಅಷ್ಟು ಶುದ್ಧವಾಗಿ ಇಟ್ಕೊಬೇಕು. ನಮ್ಮ ಋಷಿಗಳು ಒಂದ್ ಕಡೆ ಹೇಳಿದ್ದಾರೆ, ಏನ್ ಗೊತ್ತುಂಟ, ಒಂದು ದೇಶ ನಾಗರಿಕ ದೇಶ ಅಂತ ಯಾವಾಗ ಕರೀಬಹುದು ಅಂತ ಕೇಳಿದರೆ, ಆ ದೇಶದಲ್ಲಿ ನದಿ ಹುಟ್ಟುವ ಸ್ಥಳ ಇದೆ ನೋಡಿ, ಅದರಲ್ಲಿ ಇರ್ತಕ್ಕಂತಹ ಆ ಶುದ್ಧತೆ ಇದೆ ನೋಡಿ. ಹುಟ್ಟುವಾಗ ಆ ಶುದ್ಧತೆ ನದಿ ಸಮುದ್ರಕ್ಕೆ ಸೇರುವ ಸಂದರ್ಭದಲ್ಲೂ ಅಷ್ಟೇ ಶುದ್ಧತೆ ಇದ್ರೆ ಆ ದೇಶ ನಾಗರಿಕ ದೇಶ ಅಂತ ಹೇಳಿದೆ. ಅರ್ಥ ಆಯ್ತಾ? ಒಂದು ದೇಶ ನಾಗರಿಕ ದೇಶ ಯಾವಾಗುತ್ತೆ ಪರಿಪೂರ್ಣವಾಗಿ ಕೇಳಿದ್ರೆ, ನದಿ ಹುಟ್ಟುವ ಆ ಒಂದು ಮೂಲದಲ್ಲಿ ಆ ನೀರಿನ ಶುದ್ಧತೆ ಎಷ್ಟಿರ್ತದೋ ಅಷ್ಟೇ ಶುದ್ಧತೆ ನದಿ ಸಾಗರವನ್ನು ಸೇರುವ ಆ ಸಂಗಮದ ಸ್ಥಳದಲ್ಲೂ ಇದ್ದಾಗ ಆ ದೇಶ ಖಂಡಿತವಾಗಿ ಒಳ್ಳೆಯ ದೇಶ, ನಾಗರಿಕ ದೇಶ ಅಂತ ಹೇಳಿದ್ದಾರೆ. ನಮ್ಮ ಸ್ಥಿತಿ ಎಷ್ಟಿದೆ ನೀವು ನೋಡಿ. ನಾವು ಬೇಕಾದ್ರೆ ಪೂಜೆ ಮಾಡ್ತೀವಿ, ಅರ್ಶನ ಹಾಕ್ತೀವಿ, ಕುಂಕುಮ ಮಾಡ್ತೀವಿ, ಅಲ್ಲ ಅಷ್ಟು ಮಾಡಿದ್ರೆ ಸಾಲದು. ನಮಗೆ ಪ್ರಜ್ಞೆ ಇರಬೇಕು. ಯಾವುದೇ ತೀರ್ಥಗಳಿಲ್ಲ, ಎಷ್ಟು ನೀರು ಹೋಗ್ತಾ ಇದೆ, ಈಗ ಹೋಗ್ತಾ ಇದೆ ಗೊತ್ತಿಲ್ಲ. ಶಿವಮೊಗ್ಗದಲ್ಲಿ ಎಷ್ಟು ನೀರು ಹೋಗ್ತಾ ಇದೆ, ಕಚ್ಚಡ ನೀರು. ಅದ ಏನು ಉಪಯೋಗ ಪೂಜೆ ಮಾಡಿ? ಆದ್ರಿಂದ ಆದರೆ ಬೇರೆ ಬೇರೆ ದೇಶದ ಕೆಲವು ಕಡೆ ಪೂಜೆ ಮಾಡೋದಿಲ್ಲ, ಬಟ್ ಚೆನ್ನಾಗಿ ಇಟ್ಕೊಳ್ತಾರೆ ನದಿ. ಅರ್ಥ ಆಯ್ತಾ? ನಾವೇ ಬಂದ ಪ್ಲಾಸ್ಟಿಕ್ ಆಗಿ ಹೋಗ್ತೀವಿ, ಸಿಂಗಾಪುರಕ್ಕೆ ಬಂದ ಪ್ಲಾಸ್ಟಿಕ್ ಹಾಕಿ ನೋಡು. ನೀವು ಇಲ್ಲಿ ಹೋಗಿ ಇಲ್ಲೆಲ್ಲ ಬಂದಾಗ ಎಲ್ಲಿ ಬೇಕಾದ್ರೆ ರಸ್ತೆ ಮೇಲೆ ಪ್ಲಾಸ್ಟಿಕ್ ಕವರ್ ಹಾಕ್ತೀರಿ, ರಸ್ತೆ ಮೇಲೆ ಉಗಿತೀರಿ. ಹೋಗಿ ಸಿಂಗಾಪುರಕ್ಕೆ ಉಗಿದು ಬನ್ನಿ, ವಾಪಸ್ಸೇ ಬರೋದಿಲ್ಲ ನೀವು, ಅಥವಾ ನಿಮ್ಮ ಲೈಸೆನ್ಸೇ ಕ್ಯಾನ್ಸಲ್ ಆಗಿರುತ್ತೆ. ಇದನ್ನ ಪಾಲನೆ ಮಾಡಬೇಕು. ಆದ್ದರಿಂದ ಒಳ್ಳೆತನ ಇದೆ ಅಂತಂದ್ಮೇಲೆ ಅದನ್ನು ಅನುಸರಿಸಿ. ಸಿಂಗಾಪುರದಲ್ಲಿ ನಾವು ದೊಡ್ಡವರು, ನಾವು ಇಲ್ಲ, ದೊಡ್ಡವರು ಸಣ್ಣವರು ಯಾರಿಲ್ಲ ತಿಳ್ಕೊಳ್ಳಿ. ಪ್ರಪಂಚದಲ್ಲಿ ಎಲ್ಲಿ ಒಳ್ಳೆತನ ಇದೆಯೋ ಅದು ದೊಡ್ಡತನ ಇದೆ. ಆದ್ದರಿಂದ ಒಳ್ಳೆತನಕ್ಕೆ ಗೌರವ ಕೊಟ್ಟಾಗ, ಒಳ್ಳೆಯದು ಸ್ವೀಕರಿಸಿದಾಗ ನಮ್ಮ ಅಂತರಂಗದಲ್ಲಿ ಅಶುದ್ಧತೆ ಜಾಗೃತ ಆಗುತ್ತೆ. ಆದ್ದರಿಂದ ಆ ರೀತಿ ಬದುಕತಕ್ಕಂಥ ಶಕ್ತಿಯನ್ನ ನಿಮಗೆಲ್ಲರಿಗೂ ಕೂಡ ಈ ಪರಮಾತ್ಮ ಸಂಪೂರ್ಣವಾಗಿ ಅನುಗ್ರಹಿಸಲಿ ಅಂತ ಈ ವರ್ಧಂತಿಯ ಶುಭ ಸಂದರ್ಭದಲ್ಲಿ ಪರಮಾತ್ಮನ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ಇವತ್ತು ನೀವೆಲ್ಲರೂ ಕೂಡ ವರ್ಧಂತಿಗೆ ನಮಗೆ ಎಂಥದಿಲ್ಲ, ಆದರೂ ಕೂಡ ಒಂದು ಭಕ್ತರ ಎಲ್ಲರ ಒಂದು ಸಂತೋಷಕ್ಕಾಗಿ ಈ ವರ್ಧಂತಿಯನ್ನು ತಾವೆಲ್ಲ ನಡೆಸ್ತಾ ಇದ್ದೀವಿ. ತುಂಬ ಸಂತೋಷ. ಮಾಡಬೇಕಾದ್ರೆ ತುಂಬ ಕೆಲಸ ಇದೆ. ಆದ್ದರಿಂದ ನೀವೆಲ್ಲರೂ ಕೂಡ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಇವುಗಳಲ್ಲಿ ಶ್ರದ್ಧೆಯನ್ನು ಬೆಳೆಸ್ಕೊಳ್ಳಿ, ಒಳ್ಳೆತನಕ್ಕೆ ಗೌರವ ಕೊಡಿ, ಎಲ್ಲರನ್ನೂ ಪ್ರೀತಿಸುವುದನ್ನು ಕಲಿತ್ಕೊಳ್ಳಿ. ಎಲ್ಲರೂ ನಮ್ಮವರೇ, ಯಾವುದೇ ಬೌಂಡ್ರಿ ಇಲ್ಲ. ತಿಳ್ಕೊಳ್ಳಿ, ಅದ್ವೈತದಲ್ಲಂತೂ ಬೌಂಡ್ರಿ ಇಲ್ಲ. ಒಂದು ಆತ್ಮ. ಶಂಕರಾಚಾರ್ಯ ಹೇಳಿದ್ದೇನೋ, ಒಂದೇ ಆತ್ಮ ಇರುವುದು. ಒಂದೇ ಆತ್ಮ ಇದ್ಮೇಲೆ ಯಾಕ್ರಿ ಭೇದ ಭಾವ ಮಾಡಬೇಕು? ಎರಡು ಆತ್ಮ ಹೇಳಿಲ್ಲ, ಎರಡು ಆತ್ಮ ಇಲ್ಲ, ಅಲ್ಲಿ ಏಕಾತ್ಮ. ಒಂದೇ ಸೂರ್ಯ ಅನ್ಕೊಳ್ಳಿ. ಸೂರ್ಯ ಎಷ್ಟಿರಬಹುದು? ಸೂರ್ಯ ಒಬ್ಬನೇ, ಕಿರಣಗಳು ಕೋಟಿ 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 ಇರ್ತವೆ. ಇವೆಲ್ಲ ಸಣ್ಣ ಸಣ್ಣ ಕಿರಣಗಳು. ಕಿರಣಗಳಿಗೆ ತಾತ್ಪರ್ಯ ಇಲ್ಲ, ತಿಳ್ಕೊಳ್ಳಿ. ಕಿರಣಗಳಿಗೆ ಎಕ್ಸಿಸ್ಟೆನ್ಸೇ ಇಲ್ಲ, ಅಸ್ತಿತ್ವವೇ ಇಲ್ಲ. ತಾತ್ಪರ್ಯ ಸೂರ್ಯನಿಗೆ ಮಾತ್ರ. ಅದ್ವೈತ ಓದಿ ಯಾರಾದ್ರು? ನೀವು ಓದುವುದಿಲ್ಲ. ಎಷ್ಟು ಜನ ಓದ್ತೀರಿ? ಅದ್ವೈತ ಚಿಂತನೆ ಎಷ್ಟು ಜನ ಮಾಡ್ತೀರಿ ನೀವು? ಎಷ್ಟು ಜನ ವೇದಾಂತವನ್ನು ಓದ್ತೀರಿ? ಓದುವುದೇ ಇಲ್ಲ ನೀವು. ನಿಮ್ಮಲ್ಲಿ ಬುದ್ಧಿ ಹೇಗೆ ವಿಕಾಸ ಆಗುತ್ತೆ? ನೀವು ಯೋಚನೆ ಮಾಡಿ. ಗಣಪತಿ ಹೋಮ ಮಾಡಿಕೊಂಡು ಮುಕ್ತಿ ಸಿಗತ್ತೆ ಯೋಚನೆ ಮಾಡ್ತಿರ್ತೀರಿ. ಅಂತ ಒಂದು ಮೂರ್ಖತ್ವದಲ್ಲಿ ನೀವು ಇರ್ತೀರಿ. ನಿಜವಾಗಿ ಹೇಳ್ತಾ ಇದ್ದೀರಿ. ಇಲ್ಲ, ಶಂಕರಾಚಾರ್ಯ ಪದೇ ವದಂತು ಶಾಸ್ತ್ರಾಣಿ ಯಜಂತು ದೇವಾನ್ ಕುರ್ವಂತು ಕರ್ಮಾಣಿ ಭಜಂತು ದೇವತಾಃ ಆತ್ಮೈಕ್ಯ ಬೋಧೇನ ವಿನಾ ವಿಮುಕ್ತಿ ನ ಸಿದ್ಧತಿ ಬ್ರಹ್ಮ ಶತಾಂತರೇಪಿ. ಬ್ರಹ್ಮನ 100 ವರ್ಷ ಆಯಸ್ಸು ತಂದರೂ ಕೂಡ ಆತ್ಮಜ್ಞಾನವನ್ನು ಹೊಂದಿಲ್ಲ ಅಂತ ಆದ್ರೆ ಮುಕ್ತಿ ಇಲ್ಲ. ನೀವು ಎಷ್ಟೇ ಪೂಜೆ ಮಾಡಿ,
ಎಷ್ಟೇ ಹೋಮ ಮಾಡಿಸಿ, ಎಷ್ಟೇ ಭಜನೆ ಮಾಡಿ, ಎಂತೆ ಮಾಡಿ, ಅದರ ಚಿತ್ತಶುದ್ಧಿಗೆ ಮಾತ್ರ. ದಟ್ಸ್ ಓನ್ಲಿ ಫಾರ್ ప్యూరిఫికేషన్ ఆఫ్ మైండ్. ఇది చాలా స్పష్టంగా తెలియజేశారు ఆది శంకరాచార్య భగవత్పాదుల వారు. మీకు చిత్తశుద్ధి పరిపూర్ణంగా కలిగినట్లయితే మాత్రమే ముక్తి దొరుకుతుంది. లేదా ఏదో లోకం దొరకవచ్చు. కానీ నిజమైన ముక్తి కలగాలంటే ఆత్మజ్ఞానాన్ని ఈ జన్మంలో నేను అందరూ కూడా అనుభవం ద్వారా పొందాలి. ಕಾರಣ ಅದು ಸ್ಪಷ್ಟವಾಗಿ ಹೇಳಿದ್ರು. ಆದ್ರೆ ನಾವು ಮೇಲೆ ಬರಬೇಕು. ನಾವು ಯಾಕಿಷ್ಟು ಒದರ್ಕೊಳ್ತಾ ಇದ್ದೀವಿ, ಹೇಳ್ತಾ ಇದ್ದೇವೆ ಅಂತಂದ್ರೆ ಸ್ವಲ್ಪ ಚಿಂತನೆ ಬದಲು ಮಾಡಿಕೊಳ್ಳಿ. ಫಸ್ಟ್ ಭೇದ ಭಾವವನ್ನು ಬಿಟ್ಟುಬಿಡಿ. ಮನಸ್ಸಲ್ಲಿ ಏನು ಭೇದ ಭಾವ ಇದೆಯೋ ಅಲ್ಲಿ ಬ್ರಹ್ಮ ಭಾವ ಬರುವುದೇ ಇಲ್ಲ. ಕಿತ್ತು ಹೊರಗೆ ಸುಟ್ಟಾಕ್ಬಿಡಿ. ಭೇದ ಭಾವನ್ನ ಸುಟ್ಟಾಕ್ಬೇಕು. ಯಾಕಂದ್ರೆ ಇದ್ರ ಮತ್ತೆ ಬೆಳ್ಕೊಳ್ಳುತ್ತೆ. ಎಲ್ಲಿವರೆಗೆ ಸಮಾಜ ಒಂದಾಗುವುದಿಲ್ಲವೋ ಅಲ್ಲಿವರೆಗೆ ಭಾರತ ಉದ್ಧಾರ ಆಗುವುದಿಲ್ಲ, ತಿಳ್ಕೊಳ್ಳಿ. ಆದ್ದರಿಂದ ಸಮಾಜದಾಗಬೇಕಾದ್ರೆ ಆತ್ಮಚಿಂತನೆ ಇರಬೇಕು. ಒಂದೇ ಆತ್ಮ ಹೇಳಿದ್ದು, ಏಕಾತ್ಮ ಮಾನವತಾವಾದ ಶಂಕರಾಚಾರ್ಯ ಹೇಳಿದ್ದು. ಶಂಕರಾಚಾರ್ಯ ಜ್ಞಾನ ಮಾರ್ಗ ಹೇಳಿದ್ದು, ಕರ್ಮ ಮಾರ್ಗ ಹೇಳಲಿಲ್ಲ. ಕರ್ಮ ಮಾರ್ಗ ಹೇಳಿದ್ದು ಬಡನೇಶ್ವರರು. ಕರ್ಮ ಮಾರ್ಗ ಎನ್ನುವುದು ಚಿತ್ತಶುದ್ಧಿಯನ್ನು ಪಡ್ಕೊಳ್ಳಿಕ್ಕೆ ಸಾಧನ. ದೇವರ ಪೂಜೆ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು, ನಿಷ್ಕಾಮ ಭಾವದಿಂದ ಮಾಡಬೇಕು, ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಮಾಡಬೇಕು, ಏನನ್ನ ಕೇಳದೆ ಮಾಡಬೇಕು. ಆ ಮಾಡಿದಾಗ ಏನಾಗುತ್ತೆ? ಆಗ ಚಿತ್ತಶುದ್ಧಿ ಆಗುತ್ತೆ. ಕೇಳ್ತಾ ಮಾಡಿ ವ್ಯಾಪಾರಿ ಭಕ್ತಿ ಆಗುತ್ತೆ. ಅಂಗಡಿ ಹೋಗ್ತೀರಾ, 100 ರೂಪಾಯಿ ಕೊಡ್ತೀರಾ, ಮೈಸೂರು ಸ್ಯಾಂಡಲ್ ಸೋಪ್ ಕೊಡಿ ಅಂತ ಕೇಳ್ತೀರಾ, ಅವ್ನು ಎಷ್ಟೋ ದುಡ್ಡು ಕೊಡ್ತಾನೆ, ಎಷ್ಟೋ ತಗೊಳ್ತೀರಾ, ವಾಪಸ್ ಬರ್ತೀರಾ. ವ್ಯಾಪಾರಿ ಭಕ್ತಿ. ಒಂದು ಪೂಜೆ ಮಾಡೋದು ಅದು ಬೇಕು ಅಂತ ಹೇಳೋದು, ಮತ್ತೊಂದು ಪೂಜೆ ಮಾಡೋದು ಇನ್ನೊಂದು ಆಗಬೇಕು ಅಂತ ಹೇಳೋದು. ಜೀವನ ಪೂರ್ತಿ ಇದೆ ವ್ಯಾಪಾರಿ ಭಕ್ತಿ ಆಗಿಬಿಟ್ರೆ ಚಿತ್ತಶುದ್ಧಿಯಲ್ಲಿ ಬರುತ್ತೆ, ಇಲ್ಲಿ ಆತ್ಮಜ್ಞಾನ ಬರುತ್ತೆ. ಅದಕ್ಕೆ ಶಂಕರಾಚಾರ್ಯ ಪದೇ ಪದೇ ಹೇಳ್ತಾ ಇದ್ದಾರೆ, ಕರ್ಮ ಮಾಡಬೇಕು, ಪೂಜೆ ಮಾಡಬೇಕು, ಜಪ ಮಾಡಬೇಕು, ಹೋಮ ಮಾಡಬೇಕು, ಎಲ್ಲ ಮಾಡಬೇಕು. ಯಾರ ದೇವರ ಹತ್ರ ಏನು ಕೇಳಕ್ ಹೋಗಬಾರ್ದು. ಆಗೇನಾಗುತ್ತೆ? ಅದು ನಮ್ಮ ಕರ್ಮ ಯೋಗವಾಗುತ್ತೆ. ಅದು ಚಿತ್ತಶುದ್ಧಿ ಕಾರಣ ಆಗುತ್ತೆ. ಚಿತ್ತಶುದ್ಧಿ ಆದಾಗ ಅಂತರಂಗದಲ್ಲಿ ಅನುಭವಕ್ಕೆ ಬರುತ್ತೆ ಜ್ಞಾನ. ಅರ್ಥ ಆಯ್ತಾ? ಆದ್ದರಿಂದ ನೀವೆಲ್ಲ ಮೇಲಕ್ಕೆ ಬರಬೇಕು. ನಮ್ಮ ತಪ್ಪನೆ ಏನು ಗೊತ್ತುಂಟ? ಇಲ್ಲೇ ಕೂತಿರಬಾರದು, ಮೇಲಕ್ಕೆ ಬನ್ನಿ. ಮನುಷ್ಯ ಜನ ಸಿಗೋದೇ ಒಂದು ಅಪರೂಪ. ಮತ್ತೆ ಬರ್ತದಕ್ಕೆ ಗ್ಯಾರಂಟಿ ಏನಿಲ್ಲ. ಯಾಕೆ? ಬದುಕುವಿನ ನಿರಂತರ ಪ್ರಯಾಣ, ಗೊತ್ತು ಗುರಿಯಿಲ್ಲದ ಪ್ರಯಾಣ, ಅನಿಶ್ಚಯಗಳ ಪ್ರಯಾಣ, ವಿಧಿ ವಕ್ರವನ್ನು ತೋರಿಸ್ತಕ್ಕಂಥ ಪ್ರಯಾಣ. ಆದ್ರಿಂದ ಎಲ್ಲಿಂದ ಬಂದು ಎಲ್ಲಿ ಹೋಗ್ತೇವೆ, ಏನಾಗುತ್ತೆ, ಏನೋ ಗೊತ್ತಿಲ್ಲದ ಪ್ರಯಾಣದಲ್ಲಿ ಸಾಕ್ತಾ ಇರ್ತಕ್ಕಂಥ ನಾವು ಬಂದಿರ್ತಕ್ಕಂಥ ಅವಕಾಶವನ್ನು ಯಾಕೆ ಕಳ್ಕೊಬೇಕು? ಯೋಚನೆ ಮಾಡಿದ್ದೀರಾ? ಇಲ್ಲಿಂದ ಬೆಂಗಳೂರು ಹೋಗ್ಬೇಕು ಗೊತ್ತಿರುತ್ತೆ ನಿಮಗೆ. ಬೆಂಗಳೂರು ಹೋಗಿ ಎಷ್ಟು ಸಮಯ ಬೇಕು? 5 ಗಂಟೆ ಬೇಕು. ಎಲ್ಲಿ ಮಧ್ಯೆ ಸ್ಟಾಪ್ ಇಟ್ಕೊಬಹುದು, ಎಲ್ಲಿ ಕಾಫಿ ಕುಡಿಬಹುದು, ಎಲ್ಲಿ ಟೀ ಕುಡಿಬಹುದು, ಎಲ್ಲಿ ಫ್ರೆಶ್ ಅಪ್ ಮಾಡ್ಕೊಬಹುದು. ಮೆಜೆಸ್ಟಿಕ್ ಇಳಿಬೇಕು. ಇಳಿದ ನಂತರ ಏನು ಹೋಗ್ಬೇಕು ಗೊತ್ತಿರುತ್ತೆ. ಆದರೆ ಬದುಕಿನ ಪ್ರಯಾಣ ಆ ರೀತಿ ಇಲ್ಲ. ಎಲ್ಲಿ ಹೋಗ್ತಾ ಇದ್ದಾವೆ ಗೊತ್ತಿಲ್ಲ. ಎಷ್ಟು ದಿವಸ ಬದುಕಬೇಕು ಗೊತ್ತಿಲ್ಲ. ಯಾವಾಗ ಇದು ಬದುಕಿನ ಪ್ರಯಾಣ ಫುಲ್ ಸ್ಟಾಪ್ ಕಾಮನೋ ಗೊತ್ತಿಲ್ಲ. ಹೋಗ್ರಿ, ಇದು ಕಾಮ ಅಂತ ಆದ್ರೆ ಇದು ದೇಹ ಬಿಟ್ಟ ನಂತರ ಎಲ್ಲಿ ಹೋಗ್ತೇವೆ ಗೊತ್ತಿಲ್ಲ. ಗೊತ್ತಿಲ್ಲದ ಪ್ರಯಾಣದಲ್ಲಿ ಪ್ರತಿಕ್ಷಣ ಮುಂದಕ್ಕೆ ಹೋಗ್ತಾ ಇದ್ದೇವೆ. ಈ ಜನ್ಮದಲ್ಲಿ ಆತ್ಮಜ್ಞಾನ ಪಡ್ಕೊಬೇಕೆ ಹೊರತು ಯಾವುದೋ ಇಟ್ಕೊಂಡು ಏನೋ ಮಾಡ್ತಾ ಇದ್ರೆ ಬದುಕು ಕಳೆದು ಹೋಗುತ್ತೆ ಹೊರತು ಏನನ್ನೂ ಸಾಧಿಸಕ್ಕಾಗುವುದಿಲ್ಲ. ಆದ್ದರಿಂದ ಶಂಕರಾಚಾರ್ಯ ಪದೇ ಪದೇ ಹೇಳ್ತಾ ಇದ್ದಾರೆ, ಆತ್ಮೈಕ್ಯ ಜ್ಞಾನೇನ ವಿನಾ ವಿಮುಕ್ತಿ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ವದಂತು ಶಾಸ್ತ್ರಾಣಿ ಯಜಂತು ದೇವಾನ್ ಕುರುವಂತ ಕರ್ಮಾಣಿ ಭಜಂತು ದೇವತಾಃ ಆತ್ಮೈಕ್ಯ ಜ್ಞಾನೇನ ವಿನಾ ವಿಮುಕ್ತಿ ನ ಸಿದ್ಧತಿ ಬ್ರಹ್ಮ ಶತಾಂತರೇಪಿ ಅಂತ. ಆದ್ದರಿಂದ ಆತ್ಮಜ್ಞಾನದಿಂದಲೇ ಮುಕ್ತಿ, ಅದೇ ನಿಜವಾದ ಮುಕ್ತಿ, ಅದೇ ಪೂರ್ಣಾಂಗವನ್ನು ಕೊಡುವುದು. ಅದಕ್ಕೆ ಒಂದಕ್ಕೆ ಅದು ಎರಡಿಲ್ಲ. ಅಲ್ಲಿ ಭೇದ ಭಾವ ಎಲ್ಲಿವರೆಗಿರ್ತದೆ ಮನುಷ್ಯನಿಗೆ ಅಲ್ಲಿವರೆಗೆ ಬ್ರಹ್ಮಭಾವ ಬರುವುದಿಲ್ಲ. ತಿಳ್ಕೊಳ್ಳಿ, ಭೇದ ಭಾವ ಇರುವವರೆಗೆ ಮನುಷ್ಯನಿಗೆ ಬ್ರಹ್ಮಭಾವ ಬರುವುದಿಲ್ಲ. ಇದು ಶತಸಿದ್ಧ, ಇದು ವೇದಾಂತದ ತಾತ್ಪರ್ಯ. ಇದೇ ಶಂಕರಾಚಾರ್ಯ ಹೇಳಿದ್ದು. ಯಾಕಂದ್ರೆ ಪದೇ ಪದೇ ಹೇಳ್ತಾ ಇದ್ದಾರೆ, ಶಂಕರಾಚಾರ್ಯ ಹೇಳಿದ್ದು ಯಾರು ಫಾಲೋ ಮಾಡ್ತಾ ಇದ್ದಾರೆ? ನಾವು ಹೇಳ್ತೀವಿ ಶಂಕರಾಚಾರ್ಯ ಶಿಷ್ಯರು ಅಂತ ಯಾರೂ ಇಲ್ಲ. 100ಕ್ಕೆ 99 ಜನ ಕೇವಲ ಕರ್ಮ ಮಾರ್ಗ ಹಿಡ್ಕೊಂಡಿದ್ದೀರಿ ನೀವು. ಇಲ್ಲ, ಕರ್ಮ ಮಾರ್ಗದಲ್ಲಿ ತಾತ್ಪರ್ಯ ಇಲ್ಲ, ಚಿತ್ತಶುದ್ಧಿಗೆ ಮಾತ್ರ. ಕರ್ಮ ಮಾರ್ಗದಲ್ಲಿ ಲೋಕವನ್ನು ಪಡ್ಕೊಬಹುದು ಅಂತ ಹೇಳಿದ್ರೆ ಹೊರತು ಯಾವುದೇ ಕಾರಣಕ್ಕೂ ಕರ್ಮ ಮಾರ್ಗದಲ್ಲಿ ಮೋಕ್ಷ ಇಲ್ಲ ಎನ್ನುವುದನ್ನ
ಆದಿಶಂಕರರು ಸ್ಪಷ್ಟವಾಗಿ ವೇದಾಂತದಲ್ಲಿ ಹೇಳಿದ್ದಾರೆ. ವೇದಾಂತ ಓದಿ, ಉಪನಿಷತ್ ಓದಿ, ಸತ್ಯ ಗೊತ್ತಾಗುತ್ತೆ. ಸತ್ಯ ಗೊತ್ತಾಗದೆ ಕೂಪ ಮಂಡೂಕಗಳಂತೆ ಸುಮ್ಮನೆ ಇಲ್ಲೇ ಕೂತ್ರೆ ಬದುಕು ವ್ಯರ್ಥವಾಗುತ್ತೆ. ಪದೇ ಪದೇ ಹೇಳ್ತಾ ಇದ್ದೇವೆ ನಾವು. ಆದ್ದರಿಂದ ಬರೀ ಸತ್ಯನಾರಾಯಣ ಪೂಜೆ ಮಾಡಿಸೋದು, ಮತ್ತೊಂದು ಮಾಡಿಸೋದು, ಇನ್ನೊಂದು ಮಾಡಿಸೋದು ಚಿತ್ತಶುದ್ಧಿಗಾಗಿ ಮಾತ್ರ ಅದೆಲ್ಲವೂ. ಪುಣ್ಯ ಬರ್ಬೋದು, ಬೇರೆ ಲೋಕಗಳು ಸಿಗ್ಬೋದು, ಸ್ವರ್ಗ ಸಿಗುತ್ತೆ. ಆದ್ರೆ ಕ್ಷೀಣೆ ಪುಣ್ಯ ಮತ್ತೆ ಲೋಕಂ ವಿಶಂತಿ. ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಅದು 5 ಸ್ಟಾರ್ ಹೋಟ್ಲಿಗೆ ಹೋಗಿ ಬಂದಾಗೆ 5 ಸ್ಟಾರ್ ಹೋಟ್ಲಿಗೆ ಒಂದು 10 ಲಕ್ಷ ಇಟ್ಕೊಂಡು ಹೋದ್ರೆ 1 ವರ್ಷ ಇರ್ಬೋದು, ಹೌದಾ? తర్వాత రావాల్సిందే, చెక్అవుట్ చేయాల్సిందే, లేకుంటే కుదరదు. 10 లక్షలు అయిపోయింది అనుకోండి, చెక్అవుట్ చేయాల్సిందే, అంతే. కావున శంకరాచార్యులు చెప్తున్నారు, మీరు ಗಣಪತಿ ಹೋಮ ಮಾಡ್ತೇವೆ ಅಥವಾ ರುದ್ರ ಹೋಮ ಮಾಡ್ಕೊಳ್ತೇವೆ, ಮತ್ತೊಂದು ಮಾಡ್ತೇವೆ, ಸರಿ, ಅದೆಲ್ಲ 5 ಸ್ಟಾರ್ ಹೋಟ್ಲಿಗೆ ಸಂತೋಷ ಹೋಗಿ ಬಂದ ಹಾಗೆ ಅಷ್ಟೇ. ನಿಮ್ ದುಡ್ಡು ಖರ್ಚಾಯ್ತು, ವಾಪಸ್ ಕಳಿಸ್ತಾರೆ. ಬೇಡ ಅದು. ಅವ್ರು ಹೇಳಿದ್ದಾರೆ, ಈಗ ಒಳ್ಳೆ ಅವಕಾಶ ಸಿಕ್ಕಿದೆ, 5 ಸ್ಟಾರ್ ಹೋಟ್ಲಿಗೆ ಹೋಗ್ತಾರೆ, 1 ಸ್ಟಾರ ಮೋಕ್ಷವೇ ಪಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಾವು ಯಾಕೆ ಪದೇ ಪದೇ ಹೇಳ್ತಾ ಇದ್ದೀವಿ, ನಾಳೆಯಿಂದ 5 ಜನ ಆದರೂ ಉಪನಿಷತ್ ಓದಿ ಶುರು ಮಾಡಿ, ಉಪನಿಷತ್ ಓದಕ್ಕೆ ಶುರು ಮಾಡಿ. ಆ ಜ್ಞಾನ ಮಾರ್ಗಕ್ಕೆ ಹೋಗಿ. ಕರ್ಮ ಮಾರ್ಗ ಸಾಕು. ಕರ್ಮದಿಂದ ಜ್ಞಾನಕ್ಕೆ ಹೋದಾಗ ಮಾತ್ರ ಅದು ನಿಜವಾದ ಅರ್ಥದಲ್ಲಿ ನಮಗೆ ಅದು ಮುಕ್ತಿಗೆ ದಾರಿ ಮಾಡಿಕೊಡ್ತದೆ. ಆದರೆ ಜ್ಞಾನ ಮಾರ್ಗದಲ್ಲಿ ಯಾವ ರೆಸ್ಟ್ರಿಕ್ಷನ್ ಇಲ್ಲ. ಅಲ್ಲಿ ಜಾತಿ, ಮತ, ಕುಲ, ಗೋತ್ರ, ವಯಸ್ಸು ಯಾವುದೂ ಇಲ್ಲ. ಇದು ಒಂದೇ ಆತ್ಮ. ಮುಗಿದೋಯ್ತು. ನಾವು ಯಾಕೆ ಇಷ್ಟು ಗಟ್ಟಿ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಅದು ಆತ್ಮ ತತ್ವದ ಅನುಭವದಿಂದ ಹೇಳ್ತಾ ಇದ್ದೇವೆ. ಅಲ್ಲಿ ಏನೂ ಇಲ್ಲ, ಒಂದೇ ಇರೋದು. ಯಾವ ಉಪಾಧಿಗಳು ಇಲ್ಲ, ಯಾವ ಚೌಕಟ್ಟು ಇಲ್ಲ. ಅದು ಏಕಮೇವ ಅದ್ವಿತೀಯ, ಒನ್ ವಿತೌಟ್ ಸೆಕೆಂಡ್. ಆದ್ದರಿಂದ ಅದನ್ನ ತಿಳ್ಕೊಬೇಕು. ತಿಳ್ಕೊಳ್ಳುವಂತ ಶಕ್ತಿಯನ್ನ ನಿಮಗೆಲ್ಲ ನೀವು ತಿಳ್ಕೊಂಡು ಶುರು ಮಾಡಿದ್ರೆ ಅದು ನಮಗೆ ವರ್ಧಂತಿಯ ದಿವಸ ನೀವೆಲ್ಲ ಕೊಡ್ತಕ್ಕಂಥ ನಿಜವಾದ ಕಾಣಿಕೆಯಾಗಿದೆ. ನೀವು ಆರೋಗ್ಯ ಬದುಕಿ, ಜೀರೋದಾತ್ಮವಾಗಿ ಬದುಕಿ. ಜಾಯಿದೆ ಬೆಳೆಯದೆ ಕದಾಚಿತ ಕೃಷ್ಣ ಪರಮಾತ್ಮ ಹೇಳಿದಾನಲ್ಲ, ಹುಟ್ಟು ಇಲ್ಲ, ಸಾವು ಇಲ್ಲ. ಹಿಮಾಲಯ ಎದುರುಗಡೆ ಬಂದರೂ ಕೂಡ, ಹಿಮಾಲಯ ಪರ್ವತ ಎದುರುಗಡೆ ಸಿಕ್ಕಿದರೂ ಕೂಡ ಒಂದು ಕುತ್ತು ಕುತ್ತಿ ಮುಂದಕ್ಕೆ ಹೋಗ್ತಕ್ಕಂಥ ಆತ್ಮವಿಶ್ವಾಸ ಇರಬೇಕು. ಅಷ್ಟೇ ಧೀರೋದಾತ್ಮದ ಬದುಕನ್ನ ಬಾಳೆ. ಉಪನಿಷತ್ ಋಷಿ ಹೇಳ್ತಕ್ಕಂಥ ಬದುಕನ್ನ ಬಾಳೆ. ಈ ಬದುಕು ಎನ್ನುವುದು ಪ್ರತಿಯೊಬ್ಬರಿಗೂ ಭಗವಂತ ಕೊಟ್ಟಿರ್ತಕ್ಕಂಥ ವರ, ಇದು ಶಾಪ ಅಲ್ಲ. ಯಾಕೆ ಶಾಸ್ತ್ರ ಹೇಳ್ತಾ ಇದೆ, ಉಪನಿಷತ್ ಹೇಳ್ತಾ ಇದೆ, ತಚ್ಚಕ್ಷುರ್ದೇವಹಿತಂ ಪುರಸ್ತಾ ಶುಕ್ರ ಮುಚ್ಚರದು ಪಶ್ಯೇನ ಶರದರ್ಶನಂ ಜೀವೇನ ಶರದರ್ಶನಂ. 100 ವರ್ಷ ಬದುಕಬೇಕು. ಯಾಕೆ ಬದುಕಬೇಕು? ಸೇವೆಯಿಂದ ಬದುಕಬೇಕು, ತ್ಯಾಗ ಮನೋಭಾವದಿಂದ ಬದುಕಬೇಕು, ಮಾನವತ್ವವನ್ನು ಮೈಗೂಡಿಸಿಕೊಂಡು ಬದುಕಬೇಕು. ಎಲ್ಲ ಮಾನವರು ತನ್ನಂತೆ ಭಾವಿಸಿಕೊಂಡು ಬದುಕಬೇಕು. ಅಂತಹ ವಿರೋಧಾತ್ಮಕವಾದ ಸೇವಾ ತತ್ಪರವಾದ ಬದುಕನ್ನು ಬಾಳಬೇಕು. ಅಂತಹ ಬದುಕು ನಮಗೆ ವರ. ಬದುಕು ಕೊಟ್ಟಿರ್ತಕ್ಕಂಥದ್ದು ಭಗವಂತ ಕೊಟ್ಟಿದ್ದ ವರ ಅಂತ ತಿಳ್ಕೊಬೇಕೆ ಹೊರತು ಬದುಕಿನ ಎಷ್ಟೇ ಸವಾಲು ಬರಲಿ ಹೆದರಬಾರದು. ಸಮಸ್ಯೆಗಳಿದ್ರೆ ಕಿಂಚಿತ್ ಅಳಗಬಾರದು. ಬಂದಿದ್ದೇವೆ, ಬಂದು ಬಾಳಿ ಹೋಗ್ತೇವೆ. ಅಂತಹ ಬದುಕನ್ನು ಬಾಳಬೇಕು. ದೇಶವನ್ನು ಕಟ್ಟತಕ್ಕಂಥ ಬದುಕನ್ನು ಬಾಳಬೇಕು. ರಾಷ್ಟ್ರವನ್ನು ಸಂರಕ್ಷಣೆ ಮಾಡತಕ್ಕಂಥ ಬದುಕನ್ನು ಬಾಳಬೇಕು. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿಯನ್ನು ಪ್ರೀತಿಸ್ತಕ್ಕಂಥ ಬದುಕನ್ನು ಬಾಳಬೇಕು. ಅಂತಹ ಬದುಕನ್ನು ಬಾಳ್ತಕ್ಕಂಥ ಶಕ್ತಿಯನ್ನ ನಿಮಗೆಲ್ಲರಿಗೂ ಪರಮಾತ್ಮ ಕೊಡ್ಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮ ಸದ್ಗುರು ಸೇವಾ ಸಮಿತಿಯವರು, ವಿಶೇಷವಾಗಿ ನಮ್ಮ ವಿವೇಕಾನಂದರು ಮತ್ತು ಸಮಸ್ತ ಟೀಮ್ ಒಳ್ಳೆ ರೀತಿಯಲ್ಲಿ ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಸೇವೆಯನ್ನ ಅವರು ವಿಶೇಷವಾಗಿ ಆಶೀರ್ವದಿಸ್ತಾ ಇದ್ದೇವೆ. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಮಸ್ವಾಮಿಗಳಿದ್ದಾರೆ. ವಿಶೇಷವಾಗಿ ನಮ್ಮ ಮಠದ ಎಲ್ಲ ವಿಶೇಷ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ವಿಶೇಷವಾದ ಸೇವೆಯನ್ನು ಮಠಕ್ಕೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ವಿಶ್ವನಾಥ್ ಅವರು ಬಂದಿದ್ದಾರೆ. ಈ ಕಲಾಭವನಕ್ಕೆ ವಿಶೇಷವಾದ ಕೊಡುಗೆಯನ್ನ ನಮ್ಮ ರಾಮಸ್ವಾಮಿಗಳ ಮೂಲಕ ವಿಶ್ವನಾಥ್ ಅವರು ಕೊಟ್ಟಿದ್ದಾರೆ. ಅದಕ್ಕೆ ವಿಶೇಷವಾದ ಅವರಷ್ಟೇ ಈ ಭಾಗದಲ್ಲಿ ಜನಪರ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ರೈತರ ಪರವಾಗಿ ಅನೇಕ ರೀತಿಯ ಕಲ್ಯಾಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹಾಗೆ ನಾಳೆ ವಿಶೇಷವಾಗಿ ನಮ್ಮ ವಿಶ್ವನಾಥ್ ಚಾರಿಟಬಲ್ ಟ್ರಸ್ಟ್ನಿಂದ ಆ ಒಂದು ಪುಸ್ತಕಗಳನ್ನ ಹಂಚತಕ್ಕಂಥ ಮಕ್ಕಳಿಗೆ ವಿಶೇಷವಾಗಿ ಓದ್ತಕ್ಕಂಥ ಪುಸ್ತಕ ಹಂಚತಕ್ಕಂಥ ಕಾರ್ಯಕ್ರಮ ಇದೆ. ಹೀಗೆ ಇಡೀ ಮಲೆನಾಡಿನ ಭಾಗದಲ್ಲಿ ನಮ್ಮ ವಿಶ್ವನಾಥ್ ಅವರು ಗದ್ದೆಮನೆ ವಿಶ್ವನಾಥ್ ಚಿರಪರಿತ ಹೆಸರು ಈಗ ಮಲೆನಾಡಿನಲ್ಲಿ ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮಲೆನಾಡಿನ ರೈತರಿಗಿರ್ಬೋದು, ಮಲೆನಾಡಿನ ವಿದ್ಯಾರ್ಥಿಗಳಿಗಿರ್ಬೋದು, ಮಲೆನಾಡಿನ ಬಡವರಿಗಿರ್ಬೋದು, ಅಥವಾ ಮಲೆನಾಡಿನಲ್ಲಿ ನಡೀತಕ್ಕಂಥ ಧಾರ್ಮಿಕ ಸಾಂಸ್ಕೃತಿಕ ಚಟುವಟಿಕೆಗಳಿಗಿರ್ಬೋದು, ನಮ್ಮ ವಿಶ್ವನಾಥ್ ಅವರು ವಿಶೇಷ
ಸೇವೆಯನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಪರಮಾತ್ಮ ಇನ್ನಷ್ಟು ಈ ಕ್ಷೇತ್ರಕ್ಕೆ ಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನ ಭಗವಂತ ಸಂಪೂರ್ಣವಾಗಿ ಕರುಣಿಸಲಿ ಅಂತ ಈ ಶುಭ ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವೆಲ್ಲ ಇದ್ದೀವಿ. ವಿಶೇಷವಾಗಿ ಇವತ್ತು ಅಮ್ಮನವರಿಗೆ ವಿಶೇಷವಾಗಿ ಶ್ರೀಚಕ್ರಾಂತ ಒಳಗಡಿರ್ತಕ್ಕಂಥ ವಿಶೇಷವಾಗಿ ಇದರ ಸಹಿತವಾಗಿರ್ತಕ್ಕಂಥ ತಾಟಂಕವನ್ನು ಸಮರ್ಪಣೆ ಮಾಡೋದ್ರೊಳಗೆ ನಮ್ಮ ಜಯಂತ ಅಗಸ್ತ್ಯ ಅವರ ಒಂದು ಸಂಪೂರ್ಣ ಸುರಭಿ ಕಲಾ ಪ್ರತಿಷ್ಠಾನ ಇವರ ಎಲ್ಲ ಭಕ್ತರು ಕೂಡ ಹೇಳಿದಾಗೆ ತಿರುಚಿಯಲ್ಲಿ ಆದಿಪರಾಶಕ್ತಿ ಆದಂತಹ ಒಂದು ವಿಶೇಷ ಆಟಂಕವನ್ನ ಜಗದ್ಗುರು ಶಂಕರಾಚಾರ್ಯ ಭಗವತ್ಪಾದರು ಸಮರ್ಪಣೆ ಮಾಡಬೇಕು ಎಂದು ಸಂಕಲ್ಪ ಇಟ್ಟುಕೊಂಡು ವಿಶೇಷವಾಗಿ ನಮ್ಮ ಸೌಮ್ಯ ಜಯಂತ ದಂಪತಿಗಳು ಹಾಗೂ ಅವರ ಸಮರ್ಥ ಶಿಷ್ಯ ಬಳಗ ಇದೆ. ಅವರು ಎಲ್ಲ ಸೇರ್ಕೊಂಡು ಪ್ರಭಾಕರ ಶಾಸ್ತ್ರಿಗಳ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಚೆನ್ನಾಗಾಗಿದೆ. ಅಮ್ಮನವರಿಗೆ ವಿಶೇಷವಾದ ಪ್ರೀತಿಯಾಗಿದೆ. ಈ ಒಂದು ಸೇವೆ ಮಾಡತಕ್ಕಂಥ ಎಲ್ಲರಿಗೂ ಪರಮಾತ್ಮ ಅನುಗ್ರಹ ಇದೆ ಅಂತ ಹೇಳ್ತಾ ಇವತ್ತು ಪ್ರೀತಿಯಿಂದ ಮೊದಲು ಯಾವತ್ತು ಹೇಳ್ತಿರ್ತೇವೆ ನಾವೊಂದು ಎರಡು ದೇಹ ಒಂದು ಆತ್ಮ ಅಂತ ಹೇಳ್ತಾ ಇರ್ತೇವೆ. ನಮ್ಮ ಕೈಲಾಸಾಶ್ರಮ ಪೂಜ್ಯರು ಇವತ್ತು ಪ್ರಸಾದವನ್ನು ಕಳಿಸ್ಕೊಟ್ಟಿದ್ದಾರೆ ಪ್ರೀತಿಯಿಂದ. ಅವರನ್ನು ಜ್ಞಾನಾಕ್ಷಿ ದೇವರ ಸ್ಮರಣೆ ಮಾಡಿಕೊಳ್ತಾ ಈ ಸಂದರ್ಭದಲ್ಲಿ ನಮ್ಮ ಪೂಜ್ಯರಿಗೂ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ನಾರಾಯಣ ಸ್ಮರಣೆ ತಿಳಿಸ್ತಾ ಇದ್ದೇವೆ. ಹಾಗೆ ನಮ್ಮ ಶಕಟಪುರದಿಂದಲೂ ಕೂಡ ವಿಶೇಷವಾಗಿ ಅವರು ದೇವರ ಪ್ರಸಾದವನ್ನು ಕಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ನೆನೆಸ್ಕೊಳ್ತಾ ಹಾಗೆ ಇವತ್ತಿನ ಸಂದರ್ಭದಲ್ಲಿ ಈ ಎಲ್ಲ ಕಾರ್ಯಕ್ರಮವನ್ನು ಜೋಡಿಸಿರ್ತಕ್ಕಂಥ ಮಠದ ಆಡಳಿತಗಾರರ್ತಕ್ಕಂಥ ಚಂದ್ರನವರಿದ್ದಾರೆ. ಚಂದ್ರನ್ ವಿಶೇಷ ಆಶೀರ್ವದಿಸ್ತಾ ಇದ್ದೇವೆ. ವೆಂಕಟೇಶ್ವರ ವಿಶೇಷ ಆಶೀರ್ವದಿಸ್ತಾ ಇದ್ದೇವೆ. ಅದು ಗುರುಕುಲದ ಉಮೇಶ್ ಅವರಿದ್ದಾರೆ, ಅವರಿಗೆ ವಿಶೇಷ ಆಶೀರ್ವದಿಸ್ತಾ ಇದ್ದಾರೆ. ಹೀಗೆ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಹಾಗೆ ನಮ್ಮ ಅಕ್ಕಿ ಶ್ರೀಧರರು ವಿಶ್ವನಾಥ್ ಕಾಣಿಸ್ತಾ ಇದ್ದಾರೆ. ಈ ಬಂದಿರ್ತಕ್ಕಂಥ ಎಲ್ಲರೂ ನಮ್ಮ ಪ್ರವೀಣ್ ಅವರಿದ್ದಾರೆ, ದಿವಾಕರ್ ಭಟ್ರಿದ್ದಾರೆ, ಅವರಿಗೆ ವಿಶೇಷ ಆಶೀರ್ವದಿಸ್ತಾ ಇದ್ದೇವೆ. ಮನು ಸಿದ್ಧಾರ್ಥ ಇದ್ದಾರೆ, ಅವರಿಗೆ ವಿಶೇಷ ಆಶೀರ್ವಾದ ತಿಳಿಸ್ತಾ ಇದ್ದೇವೆ. ಎಲ್ಲರೂ ಗೊತ್ತಾಯ್ತು ಸಮಯ ಆಯಿತು ಅಂತ ನೀವೇ ಬರ್ತಾ ಇದ್ದೀರಿ. ನಾವು ಕಾರ್ಯಕ್ರಮವನ್ನು ತಮಗೆಲ್ಲರಿಗೂ ಕೂಡ ಬಳ್ಳಾರಿಯಿಂದ ಇದ್ದಾರೆ, ಬೆಂಗಳೂರಿನಿಂದ ಇದ್ದಾರೆ ಶ್ರೀಮತಿ ಜಗದೀಶ್ ಅಡಿಗೆ ಅವರು ವಿಶೇಷವಾಗಿ ಚಾತುರ್ಮಾಸ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲರೂ ಕೂಡ ಮತ್ತೆ ಹೇಳ್ತಾ ಇದ್ದಾರೆ. ನಮ್ಮ ಕೊಯಮತ್ತೂರು ವಿಶೇಷ ಕಾರ್ಯಕ್ರಮ ಆಗಿತ್ತು. ಈ ಸಲ ಕೊಯಮತ್ತೂರು ಧರ್ಮಕರ್ತ ವಿಶ್ವನಾಥ್ ಅವರಿದ್ದಾರೆ. ಹೀಗೆ ಅನೇಕ ಸಂಘ ಸಂಸ್ಥೆಗಳು ಕಾಲೇಜ್ JCBN ಕಾಲೇಜು ಕಳಸಪ್ಪವರು ಕಾಣ್ತಾ ಇದ್ದಾರೆ. ಹಾಗೆ ಎಲ್ಲರೂ ಕೂಡ ನಮ್ಮ ಅರಸರ ಪದವಿ ಪೂರ್ವ ಪದವಿ ಕಾಲೇಜವರು ಇದ್ದೀರಿ. ಎಲ್ಲರಿಗೂ ಕೂಡ ನಮ್ಮ ಪ್ರೀತಿಪೂರ್ವಕವಾದ ಆಶೀರ್ವಾದ ತಿಳಿಸುತ್ತಾ ಹಾಗೆ ಇವತ್ತಿನ ಒಂದು ವಿಶೇಷ ಸಂದರ್ಭದಲ್ಲಿ ಶತಚಂಡಿಕಾ ಮಹಾಯಾಗ ಇದರ ಒಂದು ವಿಶೇಷ ಸೇವೆಯನ್ನ ನಮ್ಮ ನಿಶಾಂತ್ ಅವರು ಅವರ ಅಮ್ಮ ಆಗಿರ್ತಕ್ಕಂಥ ಮಂಜುಳಾ ಅಮ್ಮನವರು ನಡೆಸಿಕೊಟ್ಟಿದ್ದಾರೆ. ನಿಶಾಂತ್ ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಮ್ಮನವರ ಅನುಗ್ರಹ ಸಂಪೂರ್ಣವಾಗಿ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ಎಲ್ಲ ಊರಿನ ಗ್ರಾಮಸ್ಥರಿಗೆ, ಪರವೂರಿನ ಗ್ರಾಮಸ್ಥರಿಗೆ, ಪರವೂರಿನ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಹೃದಯಪೂರ್ವಕವಾಗಿರ್ತಕ್ಕಂಥ ಆಶೀರ್ವಾದ ತಿಳಿಸುತ್ತಾ ಪಾಠಶಾಲೆ ಮಕ್ಕಳಿದ್ದಾರೆ. ಇವತ್ತು ಗಣಪಾಠಗಳು ಬಂದು ಅನೇಕ ಗಣಕ ಪಾರಾಯಣ ಮಾಡಿದ್ದಾರೆ. ಹೀಗೆ ಎಲ್ಲರಿಗೂ ವಿಶೇಷವಾದ ಆಶೀರ್ವಾದ ತಿಳಿಸುತ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಮಂಗಳವಾಗಲಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು. ನಮ್ಮ ವಾಸಪ್ಪನವರಿದ್ದಾರೆ, ಅವರು ನಮಗೆ ತುಂಬಾ ಪ್ರೀತಿ. ಆದ್ದರಿಂದ ವಿಶೇಷವಾಗಿ ವಾಸಪ್ಪನವರಿಗೆ ವಾಸಪ್ಪ ಮತ್ತು ಆನಂದವರಿಗೆ ವಿಶೇಷವಾದ ಆಶೀರ್ವಾದ ತಿಳಿಸ್ತಾ ಇದ್ದಾರೆ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಮಂಗಳವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ತತ್ಸತ್. ಸಮಾಜ ನಾರಾಯಣ ಆರಾಧನೆ ಈ ಒಂದು ಕಾರ್ಯಕ್ರಮದಲ್ಲಿ ಮೊಟ್ಟಮೊದಲಾಗಿ ಶ್ರೀಯುತ ಗಜೇಂದ್ರ ಅವರ ಮನೆಯಲ್ಲಿ ಮಾಡಿದ್ದೆವು. ಅವರು ಸಹ ಈ ಸಭೆಯಲ್ಲಿದ್ದಾರೆ, ಅವರನ್ನು ಗುರುತಿಸುತ್ತಿದ್ದೇವೆ. ಎರಡನೇ ಸಭೆಯನ್ನು ಶ್ರೀಯುತ PT ಕಳಸಪ್ಪ ಚೆಕ್ಕೂರು ಇವ್ರ ಮೇಲೂ ಮಾಡಿದ್ದಾರೆ. ಸ್ವಾಮೀಜಿ ಅವತ್ತು ಅತ್ಯಂತ ಕಷ್ಟದಿಂದ ಆ ಸಭೆಯನ್ನು ನಡೆಸಿಕೊಟ್ಟು ಅವರ ಮನೆಗೆ ಬಂದು ಹರಸಿ ಹಾರೈಸಿ ಇರ್ತಾರೆ. ಅಂಥ ವ್ಯಕ್ತಿ ಕಳಸಪ್ಪನವರು ಸಹ ಇವತ್ತು ಈ ಸಭೆಯಲ್ಲಿ ಹಾಜರಿದ್ದಾರೆ. ಅವರಿಗೆ ಸಹ ಮಠವನ್ನು ಗುರುತಿಸಿ ಅವರಿಗೆ ಪರಮಾಂತರ ಸೇವೆಯನ್ನು ಕೊಡಲಿದ್ದಾರೆ. ಕಳಸಪ್ಪನವರಿಗೂ ಸಹ ಧನ್ಯವಾದಗಳು. ಹರಿಹರಪುರ ರಾಮ ಮಂದಿರದ ಅಧ್ಯಕ್ಷರಾದ ವೆಂಕಟೇಶ್ ಪ್ರಸಾದ್ ಅವರಿದ್ದಾರೆ. ಅವರಿಗೆ ಸಹ ಮಠದ ಪರವಾಗಿ ಧನ್ಯವಾದದಲ್ಲಿ ಭಾಗವಹಿಸಿದ್ದಕ್ಕಾಗಿ. ದೂರದ
ಈ ಒಂದು ಸಭೆಯಲ್ಲಿ ಭಾಗವಹಿಸುತ್ತಾರೆ. ಶ್ರೀಮತಿ ರಾಜಲಕ್ಷ್ಮಿ ಅವರು, ಅವರ ತಂಡದವರು, ಅವರಿಗೂ ಸಹ ಧನ್ಯವಾದವನ್ನು ಅರ್ಪಿಸುತ್ತೇವೆ. ಅವರು ಸಹ ಈ ನಾವು ಕೊಡುವಂಥ ಫಲಮಂತ್ರತೆಯನ್ನು ಸಾವಧಾನಚಿತ್ತರಾಗಿ ಬಂದು ತೆಗೆದುಕೊಂಡು ಹೋಗಿ ಇವತ್ತು ಇಲ್ಲೇ ಇದ್ದು ಬೊಂಬೆ ಆಟವನ್ನು ನೋಡಿ ನಾವು ದೂರದವರಿಗೆ ನಾಳೆ ಪಯಣ ಬೆಳೆಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಮಠದ ಪರವಾಗಿ. ಪರಮ ಪೂಜ್ಯ ಶ್ರೀ ಸ್ವಯಂಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರ ವರ್ಧಂತಿ ಮಹೋತ್ಸವದಂದು ತಾವೆಲ್ಲರೂ ಆಗಮಿಸಿದ್ದೀರಿ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಸಾವಧಾನ ಚಿತ್ತರಾಗಿ ನೂಕುನುಗ್ಗಲನ್ನು ಮಾಡದೆ ಸರತಿ ಸಾಲಿನಲ್ಲಿ ಬರಬೇಕು. ಎಲ್ಲರಿಗೂ ಸಹ ದಿವ್ಯ ಮಂತ್ರಾಕ್ಷತೆಯನ್ನ ಪರಮ ಪೂಜ್ಯ ಗುರುಗಳು ಅನುಗ್ರಹಿಸಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಾಣಿ ಜೋಯ್ಸ್ ಅಂತ. ನಾನು ಬೆಂಗಳೂರಿನಿಂದ ಬಂದಿದ್ದೀನಿ. ಇದು ದಿವ್ಯ ಕ್ಷೇತ್ರ ಹರಿಹರಪುರ ಅಂತ ಹೇಳಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆನಲ್ಲಿದೆ. ಇದು ಅಗಸ್ತ್ಯ ಮಹರ್ಷಿಗಳು ಪೂಜೆ ಮಾಡಿರ್ತಕ್ಕಂತಹ ಏನು ನರಸಿಂಹ ಸಾಲಿಗ್ರಾಮ ಇವತ್ತು ಕೂಡ ಪೂಜೆಗೊಳಪಡ್ತಾ ಇದೆ. ಅಂದ್ರೆ ಅಗಸ್ತ್ಯ ಕರಾರ್ಚಿತ ನರಸಿಂಹ ಸಾಲಿಗ್ರಾಮ ಇವತ್ತು ಪೂಜೆಗೊಳಪಡ್ತಾ ಇದೆ. ಅಂತಹ ಒಂದು ದಿವ್ಯ ಕ್ಷೇತ್ರ. ಇಲ್ಲಿ ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರೋ ಶಾರದಾಂಬ ಕೂಡ ಇದೆ. ಇಲ್ಲಿ ಶಂಕರಾಚಾರ್ಯ ಪರಂಪರೆಯ ಗುರು ಪರಂಪರೆಯ ಎಲ್ಲ ಪೀಠಾಧಿಪತಿಗಳು ಇಲ್ಲಿ ಅವ್ರ ಪೀಠ ಪರಂಪರೆ ಮುಂದುವರ್ಕೊಂಡು ಬರ್ತಾ ಇದೆ. ಇವತ್ತಿನ ವಿಶೇಷ ಏನು ಅಂತ ಕೇಳಿದ್ರೆ, ಈಗ ಪ್ರಸ್ತುತ ಪೀಠಾಧಿಪತಿಗಳಾದ ಸ್ವಯಂ ಪ್ರಕಾಶ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರ ವರ್ಧಂತಿ ದಿನ ಇವತ್ತು. ವರ್ಧಂತಿ ಅಂದ್ರೆ ನಾವು ಆಡುಭಾಷೆ ಹೇಳ್ಬೇಕಂದ್ರೆ ಹುಟ್ಟಿದ ದಿನ ಅಂತ ಹೇಳ್ಬಿಟ್ಟು, ನಮ್ಮಂತ ಸಾಮಾನ್ಯರಾದ್ರೆ ಹುಟ್ಟಿದ ದಿನ ಅಂತ ಒಂದು ಆ ಪದಗಳನ್ನ ಬಳಸು. ಆದ್ರೆ ಇವರೆಲ್ಲ ಮಹಾತ್ಮರು, ಇವ್ರದ್ದು ಹುಟ್ಟಿದ ದಿನ ಅಂತ ನಾವು ಹೇಳೋದಿಕ್ಕಾಗೋದಿಲ್ಲ. ಇವರು ಅವತಾರ ಪುರುಷರು. ಇವರು ಇವತ್ತು ಅವತಾರ ಎತ್ತಿದ ದಿನ ಅಂತ ನಾವು ಹೇಳ್ಬೋದು. ಹಾಗಾಗಿ ಇವತ್ತಿನ ವಿಶೇಷ ಕೇಳಿದ್ರೆ ಪರಮ ಪೂಜ್ಯರ ವರ್ಧಂತಿ. ಈ ವರ್ಧಂತಿಗೆ ಅನೇಕ ನಮ್ಮ ತಮಿಳುನಾಡು ಹಾಗೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ, ಹಾಗೆ ಆಂಧ್ರ ಪ್ರದೇಶ, ತೆಲಂಗಾಣ ಇತ್ಯಾದಿ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ಬಂದಿದ್ದಾರೆ. ಹಾಗೆ ಪಂಜಾಬಿಂದ ಬೌದ್ಧ ಸನ್ಯಾಸಿಗಳು ಬಂದಿದ್ದಾರೆ. ಸಿಖ್ ಪಂಥದವರು ಕೂಡ ಬಂದಿದ್ದಾರೆ. ಯಾಕೆಂತಂದ್ರೆ ನಮ್ಮ ಪರಮ ಪೂಜ್ಯರ ಒಂದು ದೂರದೃಷ್ಟಿ ಏನು ಅಂತ ಕೇಳಿದ್ರೆ, ನಮ್ಮ ಸನಾತನ ಧರ್ಮ ಮತ್ತೆ ಮೊದಲಿನ ಹಾಗೆ ಆಗ್ಬೇಕು ಅಂತ ಆದ್ರೆ ನಾವೆಲ್ಲ ಒಂದುಗೂಡ್ಬೇಕು. ನಮ್ಮಲ್ಲಿ ಸಿಖ್ ಇರಬಹುದು, ವೀರಶೈವ ಇರಬಹುದು, ಬೇರೆ ಬೇರೆ ಪಂಗಡಗಳು ಏನಿದೆ, ಬೌದ್ಧ ಇರ್ಬೋದು, ಜೈನ ಇರ್ಬೋದು, ಎಲ್ಲರೂ ಸೇರಿದ್ರೆ ಮಾತ್ರ ಸನಾತನ. ಹಾಗೆ ನಾವೆಲ್ಲರೂ ಒಂದುಗೂಡ್ಬೇಕು ಅನ್ನೋದು ನಮ್ಮ ಒಂದು ಪರಮ ಪೂಜ್ಯರ ದೂರದೃಷ್ಟಿ. ಹಾಗಾಗಿ ಎಲ್ಲ ಪಂಥದವರು ಕೂಡ ಇಲ್ಲಿ ಬರ್ತಾ ಇರ್ತಾರೆ. ಎಲ್ಲ ಯತಿಗಳು ಇಲ್ಲಿ ಬಂದು ನಮ್ಮ ಪರಮ ಪೂಜ್ಯರ ಜೊತೆ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ಮಾತಾಡ್ತಾ ಇರ್ತಾರೆ. ಹಾಗಾಗಿ ಇವತ್ತು ನಮ್ಮ ಪರಮ ಪೂಜ್ಯರ ಒಂದು ವರ್ಧಂತಿ ಪ್ರಯುಕ್ತ ಪಂಜಾಬ್ನಿಂದ ಸಿಖ್ ಸನ್ಯಾಸಿಗಳು ಕೂಡ ಇಬ್ರು ಬಂದಿದ್ರು. ಹಾಗೆ ಬೇರೆ ಬೇರೆ ಪ್ರಾಂತ್ಯಗಳಿಂದ ಬೇರೆ ಬೇರೆ ಜನರು ಬಂದಿದ್ದಾರೆ. ಹಾಗೆ ವಿಶೇಷವಾಗಿ ಬೆಳಿಗ್ಗೆ ಇವತ್ತು ಪರಮ ಪೂಜ್ಯರ ಒಂದು ಆಹ್ನಿಕ ದರ್ಶನ ಅಂತ ಹೇಳ್ತಾರೆ. ಅಂದ್ರೆ ಇಂತಹ ಯತಿಗಳು ಅವರ ಒಂದು ಅನುಷ್ಠಾನ ಏನಿರುತ್ತೆ, ಜಪ ತಪಾತಿಗಳಿರ್ಬಹುದು, ಹಾಗೆ ಸಂಧ್ಯಾ ವಂದನಾದಿಗಳಿರ್ಬೋದು, ಅದನ್ನೆಲ್ಲ ಮಾಡುವಾಗ ಅದು ಯಾರಿಗೂ ಸಾಮಾನ್ಯ ಅದು ನೋಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಇವತ್ತು ವರ್ಧಂತಿ ದಿನ ವಿಶೇಷವಾಗಿ 1 ಗಂಟೆಗಳ ಕಾಲ ಅಥವಾ 45 ನಿಮಿಷಗಳ ಕಾಲ ಎಲ್ರಿಗೂ ನೋಡ್ಲಿಕ್ಕೆ ಒಂದು ಅವಕಾಶ ಕೊಡ್ತಾರೆ. ಅದೊಂದು ಆಹ್ನಿಕ ದರ್ಶನ ಅಂತಾರೆ. ಅದಕ್ಕೆ ಬೆಳಗ್ಗೆಯಿಂದನೇ 6:30 ಜನ ನಿಂತ್ಕೊಂಡು ಸರತಿ ಸಾಲ ನಿಂತ್ಕೊಂಡು ಆ ಒಂದು ಆಹ್ನಿಕ ದರ್ಶನವನ್ನ ಎಲ್ಲರೂ ಕೂಡ ಮಾಡಿದ್ದಾರೆ. ಅದಾದ್ಮೇಲೆ ಇವತ್ತು ಪರಮ ಪೂಜರಿಗೆ ಒಂದು ಆಯುಷ್ಯ ಹೋಮ ಇರ್ಬೋದು, ಹಾಗೆ ಜಗನ್ಮಾತೆಗೆ ಒಂದು ಚಂಡಿಕಾ ಹೋಮ ಇರ್ಬೋದು, ಹಾಗೆ ವೇದ ಪಾರಾಯಣ ಇತ್ಯಾದಿಗಳೆಲ್ಲ ಕೂಡ ನಡೆದಿದೆ. ಅದಾದ ನಂತರ ಸಭಾ ಕಾರ್ಯಕ್ರಮ ಇತ್ತು. ಪರಮ ಪೂಜ್ಯರು ಎಲ್ರಿಗೂ ಕೂಡ ಆಶೀರ್ವಚನ ನೀಡಿದ್ದಾರೆ. ಅದರಲ್ಲಿ ಕೂಡ ನಮ್ಗೆ ಎಲ್ರಿಗೂ ಸನಾತನ ಧರ್ಮದ ಬಗ್ಗೆ ಇರಬಹುದು, ಹಾಗೆ ನಮ್ಮ ಒಂದು ಒಳಿತಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ಕೂಡ ಗುರುಗಳು ಹೇಳ್ತಾ ಬಂದ್ರು. ಹಾಗಾಗಿ ಇವತ್ತಿನ ಒಂದು ಇಡೀ ದಿನ ಕೂಡ ಈ ವರ್ಧಂತಿ ಅನ್ನೋದು ಸಂಪೂರ್ಣ ಒಂದು ದೈವಿಕವಾಗಿತ್ತು. ಹಾಗಾಗಿ ಬೇರೆ ಬೇರೆ ಭಾಗಗಳಿಂದ ಬಂದಿರೋ ಎಲ್ಲರೂ ಕೂಡ ದರ್ಶನ ಪಡ್ಕೊಂಡು ಪುನೀತರಾಗಿದ್ದಾರೆ. ಅದ್ರ ಜೊತೆಗೆ ಮಳೆ ಕೂಡ ನಮ್ಗೆ ಇವತ್ತು ತೊಂದರೆ ಕೊಡದೆ, ಮಲೆನಾಡಂದ್ರೆ ಎಲ್ರಿಗೂ ಗೊತ್ತಿದೆ ತುಂಬಾ ಮಳೆ ಬರುತ್ತೆ. ಇವತ್ತು ಮಳೆ ಕೂಡ ಬಿಟ್ಟು ಕೊಟ್ಟು ಎಲ್ರಿಗೂ ಅನುಕೂಲವಾಗಿತ್ತು. ವಾತಾವರಣ ಕೂಡ ಎಲ್ರಿಗೂ ಅನುಕೂಲವಾಗಿತ್ತು. ತುಂಬಾ ಚೆನ್ನಾಗಿ ಆಯ್ತು ಇವತ್ತಿನ ವರ್ಧಂತಿ. ಹಾಗೆ ಯಾರೆಲ್ಲ ಇನ್ನೂ ಹರಿಹರಪುರಕ್ಕೆ ಬಂದಿಲ್ಲ, ತಮ್ಮೆಲ್ಲರನ್ನು ಒಂದು ಈ ಚಾನೆಲ್ ಮೂಲಕ, ಈ ಏನು ಪ್ರಪಂಚ ಪರ್ಯಟನೆ ಚಾನೆಲ್ ಮೂಲಕ ಎಲ್ರಿಗೂ ಆಹ್ವಾನಿಸ್ತದೆ. ತಾವೆಲ್ಲರೂ ನಮ್ಮ ಹರಿಹರಪುರಕ್ಕೆ ಖಂಡಿತ ಬನ್ನಿ, ಇಲ್ಲಿ ಪರಮ ಪೂಜ್ಯರ ದರ್ಶನ ಮಾಡ್ಕೊಳ್ಳಿ, ಹಾಗೆ ಜಗನ್ಮಾತೆಯ ದರ್ಶನವನ್ನು ಕೂಡ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಪ್ರಪಂಚ ಪರ್ಯಟನೆ.